ಆಮೇಲೆ ಐ ಹ್ಯಾಂಡ್ಸ್, ಆಮೇಲೆ ರಿಪ್ ಸೌಂಡ್. ಓಕೆ, ಈ ತರ ಸೌಂಡ್ಗಳು ಯೂಸ್ ಮಾಡಿಕೊಂಡು ಬೀಟ್ ಹೇಗೆ ಮಾಡ್ಬೋದು, ಯಾವ ತರ ಬೀಟ್ಸ್ ಮಾಡ್ಬೋದು ಅಂದ್ರೆ ಇದೇ ರೀತಿ ಬೇರೆ ಬೇರೆ ತರ ಸೌಂಡ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ವೆರೈಟಿ ಇದು ಬರುತ್ತೆ ಅಂದ್ರೆ ಟಪ ಮುಚ್ಚಿ, ಪಂಜಾಬಿ ಆ ತರ. ಈಗ ಫಾರ್ ಎಕ್ಸಾಂಪಲ್ ಪಂಜಾಬಿ ಬೀಟ್ ಹೇಗೆ ಬರುತ್ತೆ ಗೊತ್ತಾ? ಈ ತರ. ಆಮೇಲೆ ಡ್ಯಾನ್ಸಿಂಗ್ ಬೀಟ್. ಡ್ಯಾನ್ಸಿಂಗ್ ಬೀಟ್ ಅಂದ್ರೆ ನಾವು ಡ್ಯಾನ್ಸ್ ಮಾಡ್ಬೇಕು ಅನ್ಸ್ಬೇಕು, ಆ ತರ ಬೀಟ್ ಹೇಗೆ ಬರುತ್ತಂದ್ರೆ ಈ ತರ ಡ್ಯಾನ್ಸಿಂಗ್ ಬೀಟ್ ತರ ಬರುತ್ತೆ. ಓಕೆನಾ? ಆಮೇಲೆ ಒಂದು ವೆಸ್ಟರ್ನ್ ಬೀಟ್. ವೆಸ್ಟರ್ನ್ ಯಾವ ಬೀಟ್ ಯಾವ್ದು ಬರ್ತದೆ ಗೊತ್ತಾ? ಸೊ ಸೌಂಡ್ ಚೆನ್ನಾಗಿ ಕೇಳಿಸಿದ್ಯಾ? ಒಂದ್ಸಲ ಚಪ್ಪಾಳೆ ಹೊಡಿದೆ ಜೋರಾಗಿ. ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕೆ ಗೊತ್ತಾ? ಇಷ್ಟು ಚಪ್ಪಾಳೆ ನನಗೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಇಷ್ಟು ಜನ ಇದೆ ಅಂತ. ಆದ್ರೆ ಇನ್ನೊಂದು, ಈಗ ನಾನು ಕೌಂಟ್ ಕೊಡ್ತೀನಿ, 1 2 3 ಅಂತ ಕೌಂಟ್ ಕೊಡ್ತೀನಿ. ನಾನು ಹೇಗೆ ಕೌಂಟ್ ಕೊಡ್ತೀನಿ ಹಾಗೆ ನೀವು ಚಪ್ಪಾಳೆ ಹೊಡಿಬೇಕು. ಓಕೆನಾ? ರೆಡಿ? 1 2 3 4 1 2 3 4 1 2 3 4. ಚೆನ್ನಾಗಿ ಬರ್ತದ್ಯಾ? ಖುಷಿ ಆಯ್ತಾ? ಈ ತರ. ಓಕೆ, ಈಗ ಲಾಸ್ಟ್ ಟಪ ಮುಚ್ಚಿ. ಟಪ ಮುಚ್ಚಿ ಅಂದ್ರೆ ನಮ್ಮ ತಟ್ಟೆ ಸೌಂಡ್. ಯಾರಾದ್ರೂ ಡ್ಯಾನ್ಸ್ ಮಾಡೋದಿದ್ರೆ ಎಲ್ಲಿದ್ರೆ ಅಲ್ಲೇ ಡ್ಯಾನ್ಸ್ ಮಾಡ್ಬೋದು. ಓಕೆನಾ? ಸ್ಟೇಜ್ ಮೇಲೆ ಇದ್ರೆ ಸ್ಟೇಜ್ ಮೇಲೆ ಮಾಡ್ಬೋದು, ಕೆಳಗಿದ್ರೆ ಕೆಳಗೆ ಮಾಡ್ಬೋದು. ಓಕೆ, ಲಾಸ್ಟ್ ಬೀಟ್ ವಿತ್ ಫಾಸ್ಟ್ ಬೀಟ್ ಇದು. ಓಕೆನಾ? ರೆಡಿ? ಥ್ಯಾಂಕ್ ಯು. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ಇದುವರೆಗೂ ಕೊಟ್ಟಿದ್ದೀನಿ. ಪ್ಯಾರಿಸು, ಇಟಲಿ, ಫ್ರಾನ್ಸು ಮತ್ತೆ ನಮ್ಮ ದೇಶದ ಬೇರೆ ಬೇರೆ ಕಡೆಯಲ್ಲಿ.
ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕ್ರಮ ಇದುವರೆಗೂ ಕೊಡ್ತೀನಿ. ಇದೆಲ್ಲರ ನಿಮ್ಮೆಲ್ಲರ ಆಶೀರ್ವಾದ. ಈ ನಿಮ್ಮ ಬಳ್ಳಾರಿ ಹುಡುಗ ಬಲ್ಲವರಪ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಂತ ನಿಮ್ಮೆಲ್ಲರ ಆಶೀರ್ವಾದ. ಹೀಗೆ